ಕನ್ನಡ ಚಿತ್ರರಂಗವನ್ನು ರೋಲ್ ಮಾಡೋಕೆ ದಿ ಗ್ರೇಟ್ ಇಂಡಿಯನ್ ಆಕ್ಟರ್ ಹಾಲಿವುಡ್ ನಿಂದ ಸ್ಯಾಂಡಲ್ವುಡ್ ಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಶಿವಣ್ಣ, ಧ್ರುವ ಸರ್ಜಾ, ದರ್ಶನ್ ಅವರಿಗೆ ಇನ್ಮೇಲಿಂದ ಸ್ಯಾಂಡಲ್ವುಡ್ ನಲ್ಲಿ ಕೆಲಸ ಇಲ್ಲ. ಇವರಿಗೆ ಕಾಂಪಿಟೇಷನ್ ಕೊಡಕ್ಕೆ ಕೆಂಗೇರಿ ಮೋರಿಯಿಂದ ಆಗ್ತಾನೆ ಎದ್ದು ಬಂದ ಹಂದಿ ತರ ಇರುವ ಮಡೆನೂರು ಮನು ಎಂಬ ಚಪ್ರಿ ಆಕ್ಟರ್ ಸ್ಯಾಂಡಲ್ವುಡ್ ಗೆ ಎಂಟ್ರಿ ಕೊಟ್ಟಿದ್ದು ಆಯ್ತು. ಇದೇ ಖುಷಿಯಲ್ಲಿ ರಾಜ್ಯ ಸರ್ಕಾರ ಮಡೆನೂರು ಮನು ಅವರನ್ನು ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿಯಾಗಿ ನೇಮಿಸಿ ಅದೇ ಸೋಪ್ ನಿಂದ ಧಾರವಾಡದ ಎಮ್ಮೆ ರೀತಿ ಕಾಣುವ ಮಡೆನೂರು ಮನು ಅವರನ್ನು ಚೆನ್ನಾಗಿ ತಿಕಾಮುಖ ತೊಳ್ಕೊಂಡು ಬಂದು ಆಮೇಲೆ ಶಿವಣ್ಣ, ಧ್ರುವ ಸರ್ಜಾ, ದರ್ಶನ್ ಅವರ ಬಗ್ಗೆ ಮಾತನಾಡುವ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಮಡೆನೂರು ಮನು ಅವರಿಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ಕಾಮಿಡಿ ಕಿಲಾಡಿ ಕಾರ್ಯಕ್ರಮಗಳಲ್ಲಿ ಕಾಮಿಡಿ ಮಾಡೋದ್ ಬಿಟ್ಟು ಈ ನಟರ ಬಗ್ಗೆ ಮಾತನಾಡಿ ದೊಡ್ಡ ಜೋಕರ್ ಆಗಿದ್ದಾನೆ. ಸ್ಯಾಂಡಲ್ವುಡ್ ಗೆ ಕಿಂಗ್ ಆಗ್ಬೇಕು ಅಂತ ಬಂದವನು ಈಗ ಬೊಂಗ್ ಆಗಿದ್ದಾನೆ. ಶಿವಣ್ಣ, ಧ್ರುವ ಸರ್ಜಾ, ದರ್ಶನ್ ಅವರ ಫ್ಯಾನ್ಸ್ ಏನಾದ್ರೂ ಸಿಕ್ಕಿದ್ರೆ ಬಗ್ಸಿ ಬಗ್ನಿಗೂಟ ಒಡೆಯೋದಂತೂ ಫಿಕ್ಸ್. ಈ ಕುಡುಕ ಬೋಳಿ ಮಗ ಕುಡಿದು ಶಿವಣ್ಣ ಅವರ ಸಾವನ್ನು ಬಯಸ್ತಿದ್ದಾನೆ ಅಂದ್ರೆ ಇವನು ಸಾಮಾನ್ಯವಾಗಿ ಮನುಷ್ಯ ಜಾತಿಗೆ ಸೇರಿರುವ ಪ್ರಭೇದ ಅಲ್ವೇ ಅಲ್ಲ, ಹೊಲಸು ತಿನ್ನುವ ಹಂದಿ ಜಾತಿಗೆ ಸೇರಿರುವ ಪ್ರಭೇದ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಶಿವಣ್ಣ ಮನೆ ಮುಂದೆ ಇರುವ ವಾಚ್ಮ್ಯಾನ್ ಬೂಟ್ ನೆಕ್ಕಕ್ಕೂ ಕೆಲ್ಸಕ್ಕೆ ಬರಲ್ಲ ಅಂತ ಚಪ್ರಿ ಇವನು. ಈಗಾಗಲೇ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಿರುವ ಆರೋಪದಲ್ಲಿ ಜೈಲಿಗೆ ಸೇರ್ಕೊಂಡಿದ್ದಾನೆ. ಇಂತ ಬೋಳಿ ನನ್ನ ಮಕ್ಕಳೆಲ್ಲ ಶಿವಣ್ಣ ಅವರ ಬಗ್ಗೆ ಮಾತನಾಡ್ತಾರೆ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಚಪ್ರಿ ಮಾತನಾಡಿರುವ ಆಡಿಯೋ ವೈರಲ್ ಆಗಿದ್ದು, ಶಿವಣ್ಣ ಲೆಜೆಂಡರಿ ಆಕ್ಟರ್ ಆದ್ರೆ ಈ ಮಡೆನೂರು ಮನು ಚಪ್ರಿ ಚಪ್ಪರ್. ಧ್ರುವ ಸರ್ಜಾ ಅವರದ್ದು ಅಲ್ಕು ಬಾಡಿ ಆದ್ರೆ ಈ ಮಡೆನೂರು ಮನುದು ಕೊಳಕು ಬಾಡಿ. ಈ ರೀತಿ ಮಲ್ಟಿ ಟ್ಯಾಲೆಂಟೆಡ್ ಆಕ್ಟರ್ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿ ಆಗಿರುವುದು ನಿಜಕ್ಕೂ ನಮ್ಮ ಪುಣ್ಯ ಅಂತಾನೆ ಹೇಳ್ಬಹುದು. ಈಗಲಾದ್ರೂ ಅದೇ ಸೋಪ್ ನಿಂದ ತಮ್ಮ ಮೈಯನ್ನು ಕ್ಲೀನ್ ಆಗಿ ತೊಳ್ಕೊಂಡು ಆಮೇಲೆ ಸ್ಯಾಂಡಲ್ವುಡ್ ಗೆ ಎಂಟ್ರಿ ಕೊಡಬೇಕು ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಯಾವುದೋ ಒಂದು ಕಾರ್ಯಕ್ರಮದ ಮೂಲಕ ಚೂರು ಪಾರು ಹೆಸರು, ಕೀರ್ತಿ, ಹಣ ಸಿಕ್ಕರೆ ಅದರಲ್ಲೇ ತಿರುಪೆ ಶೋಕಿ ಮಾಡ್ಕೊಂಡು ಸ್ಯಾಂಡಲ್ವುಡ್ ಗೆ ನಾನೇ ಕಿಂಗು ಬಂಗು ಅಂತ ಹೇಳಿ ಕನ್ನಡದ ನಟರ ಬಗ್ಗೆ ಬಾಯಿಗೆ ಬಂದಂಗೆ ಮಾತನಾಡುವ ಇಂತ ಕುಡುಕು ನನ್ನ ಮಕ್ಕಳಿಗೆ ಸ್ಯಾಂಡಲ್ವುಡ್ ನಿಂದ ಜಾಡ್ಸ್ ಒದ್ದು ಹೊರಗೆ ಬಿಸಾಕ್ಬೇಕು. ಕನ್ನಡ ಚಿತ್ರರಂಗದ ಸ್ಟಾರ್ ಗಳ ಬಗ್ಗೆ ದುರಂಕಾರದಿಂದ ಅಹಂಕಾರದಿಂದ ಮಾತನಾಡಿರುವ ಆಡಿಯೋದಲ್ಲಿ ಈ ಚಪ್ರಿ ಏನ್ ಹೇಳಿದಾನೆ ಅಂದ್ರೆ, ಶಿವಣ್ಣ ಅಮ್ಮಮ್ಮ ಅಂದ್ರೆ 5-6 ವರ್ಷ ಬದುಕಬಹುದು, ಧ್ರುವ ಸರ್ಜಾ ಅಮ್ಮಮ್ಮ ಅಂದ್ರೆ 8 ವರ್ಷ ಮಾರ್ಕೆಟ್ ನಲ್ಲಿ ಇರ್ತಾನೆ, ಇನ್ನು ದರ್ಶನ್ ಈಗಾಗಲೇ ಸತ್ತೋಗಿದ್ದಾನೆ, ಇನ್ನು 4 ವರ್ಷ ಕ್ರೇಜ್ ಇದ್ರೆ ಹೆಚ್ಚು. ಈ ಮೂವರು ನಟರಿಗೆ ಕಾಂಪಿಟೇಷನ್ ಕೊಡಲು ನಿಂತಿರುವ ಗಂಡುಗಲಿ ನಾನೇ ಅಂತ ಆಡಿಯೋದಲ್ಲಿ ಈ ಬೋಳಿ ಮಗ ಮಾತನಾಡಿದ್ದಾನೆ. ಸದ್ಯಕ್ಕೆ ಈ ಚಪ್ರಿ ಆಕ್ಟರ್ ಜೈಲಿನಲ್ಲಿ ಮುದ್ದೆ ಮುರಿತಿದ್ದಾನೆ. ಒಂದು ವೇಳೆ ಈ ಆಡಿಯೋದಲ್ಲಿ ಇವನೇ ಮಾತನಾಡಿದ್ದಾನೆ ಅಂತ ಕನ್ಫರ್ಮ್ ಆದ್ರೆ ಅಪ್ಪು, ಶಿವಣ್ಣ, ದರ್ಶನ್ ಫ್ಯಾನ್ಸ್ ಬೆಂಡೆತ್ತಿ ಬಿಸಾಕ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.